ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం. మన మధ్యలో సహోదరుడు పాస్టర్ రాజా ఉన్నారు. ఆయన వచ్చి మనకు దేవుని యొక్క వాక్యాన్ని అందిస్తారు. ಕರ್ತನಾದ ಯೇಸುವಿನ ನಾಮದಲ್ಲಿ ಮೊದಲನೇದಾಗಿ ಕರ್ತನಿಗೆ ಮಹಿಮೆ ಉಂಟಾಗಲಿ. ಹಾಗೆ ಸಭಾ ಪಾಲಕರಿಗೂ ನಾನು ಹೃದಯಪೂರ್ವಕ ವಂದನೆ ಸಲ್ಲಿಸುತ್ತಾ ಇಲ್ಲಿ ಸೇರಿರುವಂಥ ತಮ್ಮೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಒಂದು ಪ್ರಾರ್ಥನೆ ಮಾಡಿಕೊಂಡು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯ ಭಾವಕ್ಕೆ ಹೋಗೋಣ. ಸ್ತೋತ್ರ ಕರ್ತನೆ, ಥ್ಯಾಂಕ್ ಯು ಜೀಸಸ್. ಯೇಸಪ್ಪ ನಿಮಗೆ ಸ್ತೋತ್ರ. ಜೀವಳ ದೇವರೇ ನಿಮಗೆ ಸ್ತೋತ್ರ ಕರ್ತನೆ. ಯೇಸುವೇ ನಿಮಗೆ ಸ್ತೋತ್ರ ರಾಜ. ಕರ್ತನೆ ನಿಮಗೆ ಸ್ತೋತ್ರ ಯೇಸುವೆ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ಕರ್ತನೇ, ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ, ನಮ್ಮ ಸಭೆ ವತಿಯಿಂದ ನಡೆಯುವಂಥ ಈ 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ಹೌದು ಕರ್ತನೆ, ಈ 21 ದಿವಸ ಉಪವಾಸ ಪ್ರಾರ್ಥನೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಪ್ರತಿ ದಿವಸ ಈ ರೀತಿಯಾಗಿ ಸೇರಿಸಿ ನಿನ್ನ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧನೆ ಮಾಡುವ ಕೃಪೆಯನ್ನು ನೀವು ಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ. ಇದು 2ನೇ ದಿವಸ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವಪ್ಪ. ಈಗ ನಿನ್ನ ಮಕ್ಕಳಾಗಿ ಸ್ವಾಮಿ ಹಿಂತಿರುಗಿ ಬಂದಿದ್ದೇವೆ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ. ಈಗ ನಮ್ಮನ್ನು ಸ್ವೀಕರಿಸು, ನಮ್ಮನ್ನು ಸರಿಪಡಿಸು, ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ನಮ್ಮನ್ನು ನಡೆಸು. ದೇವರೇ ನಿಮಗೆ ಸ್ತೋತ್ರ. ಸಮಯದಲ್ಲಿ ಕರ್ತನೆ, ವಾಕ್ಯದ ಮೂಲಕವಾಗಿ ನೀನು ಮಾತನಾಡಪ್ಪ. ನಾನು ಮಾತನಾಡಿದರೆ ಯಾವ ಪ್ರಯೋಜನವಿಲ್ಲ ಕರ್ತನೆ, ನೀನು ಮಾತನಾಡಿ ನಮ್ಮ ಆತ್ಮೀಯ ಜೀವಿತವನ್ನು ಸರಿಪಡಿಸು. ದೇವರೇ ನಿಮಗೆ ಸ್ತೋತ್ರ. ಅಪ್ಪ, ವಾಕ್ಯಕ್ಕೆ ಅಡ್ಡಿಪಡಿಸುವಂಥ ಎಲ್ಲ ಸೈತಾನ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನಾನು ಮುರಿತಾ ಇದ್ದೇನೆ ಸ್ವಾಮಿ. ಕರ್ತನೆ, ನಿನ್ನ ಸನ್ನಿಧಿ, ನಿನ್ನ ಸಹಾಯ ನನಗೆ ದಯಪಾಲಿಸಿ ಎಂಬುದಾಗಿ ಇಲ್ಲಿ ವಾಕ್ಯ ಕೇಳುವಂಥ ನಾವೆಲ್ಲರೂ ಕೂಡ ಕೇಳಿಸಿಕೊಳ್ಳುವಂಥ ಕಿವಿಗಳನ್ನು ಗ್ರಹಿಸುವಂಥ ಒಳ್ಳೆಯ ಹೃದಯ ನಮಗೆ ದಯಪಾಲಿಸಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಪಡ್ಕೊಂಡಿದ್ದೇವೆ ನಮ್ಮ ಜೀವನ ತಂದೆಯಾದ ದೇವರೇ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ದಿವಸದ ದೇವರ ವಾಕ್ಯದ ಅಂಶವು ನಾನು ಹೇಳಬೇಕಂತ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ವಾಕ್ಯ ತೆಗಿರಿ, ಪರಿಶುದ್ಧ ಗ್ರಂಥದಿಂದ 1ನೇ ಅರಸು 21ನೇ ಅಧ್ಯಾಯ 27ನೇ ವಚನ ಓದಿಕೊಳ್ಳೋಣ. ಪ್ರಿಯರೇ, ಅರಸುಗಳು 1ನೇ ಅರಸು 21ನೇ ಅಧ್ಯಾಯ 27ನೇ ವಚನ ನಾವು ಓದಿಕೊಳ್ಳೋಣ. ಯಾರಾದರೂ ಸಾಕಮ್ಮ. ಹಲ್ಲೆಲೂಯಾ. ಈ ವಾಕ್ಯಕ್ಕೆ ನಾನೊಂದು ವಾಕ್ಯದ ಮೆಸೇಜ್ ಟೈಟಲ್ ಇಡಬೇಕಂತೇಳಿ ನಾನು ಅಂದ್ಕೊಂಡಿದ್ದೆ. ದೇವರಿಗೆ ಸ್ತೋತ್ರ. ಈ ವಾಕ್ಯದ ಒಂದು ಅಂಶವು ಏನಂತ ನಾನು ನೇಮಿಸಿದ್ದೇನೆ ಅಂದರೆ, ನಾವು ಯೇಸುವಿನ ಬಿಟ್ಟು ಏನು ಮಾಡಲಾರವೆ. ಹಲ್ಲೆಲೂಯಾ. ನಾವು ಹೇಳೋಂಥ ಮಾತೇನಂತ ಅಂತೇಳಿ ಹೇಳೋದಾದರೆ, ಯೇಸು ಅಂದು ಎಲ್ಲರೂ ಕೂಡ ಹೇಳೋಣ ಈ ಮಾತು. ಏಸಯ್ಯ, ಏಸಯ್ಯ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಏಸಯ್ಯ, ನಿನ್ನನ್ನು ಬಿಟ್ಟು ನಾನು ಬಾಳಲಾರೆನು. ಹಾಲೆಲೂಯಾ. ಯಾಕೆಂದರೆ ಈ ವಾಕ್ಯದಲ್ಲಿ
ಆಹಾಬನು ಎಂಬುವಂಥ ರಾಜನು ದೇವರನ್ನು ಬಿಟ್ಟು ಏನೆಲ್ಲ ಅಲಿದಾಡಿದನೋ, ಏನೆಲ್ಲ ಕಾರ್ಯಗಳು ಮಾಡಿದನೋ, ಆದರೆ ಆ ನಂತರ ಆದ ಮೇಲೆ ಕರ್ತನಾದ ದೇವರ ಸನ್ನಿಧಾನದಲ್ಲಿ ಬಂದು ಮತ್ತೆ ಮೊಣಕಾಲೂರಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರು ನಮಗಿರುವಾಗ ನಾವು ಆತನನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯ. ಕೈಗಳ ಮೇಲೆ ಹಲ್ಲೆಲೂಯ. ಯಾಕೆಂದರೆ ನಾವು ಅಂದುಕೊಳ್ಳಬಹುದು ನಾವೇನಾದರೂ ಮಾಡ್ಬೋದು, ನಮಗೆ ಶಕ್ತಿ ಸಾಮರ್ಥ್ಯತೆ ಇದೆ ಎಂಬುದಾಗಿ ನಾವು ಅಂದುಕೊಂಡ್ರೆ ನಿಜವಾಗ್ಲೂ ನಮ್ಮ ಬಾಳಲ್ಲಿ ನಾವೇ ಕೆಡುಕನ್ನು ಅನುಭವಿಸುವಂಥರಾಗಿರ್ತೇವೆ. ಆ ಕಾರಣದಿಂದ ನಾವು ಕರ್ತನನ್ನು ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಮ್ಮನ್ನು ನಾವು ಒಪ್ಪಿಕೊಂಡು ಕರ್ತನ ದೇವರ ಸನ್ನಿಧಾನ ಬರಬೇಕು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಆದರೆ ಇಲ್ಲಿ ನೋಡುವಾಗ ಆಹಾಬನು ಎಂಬುವಂಥ ಒಬ್ಬ ರಾಜನಿದ್ದಾನೆ. ಆತನು ಏಲಿಯನಾದ ಪ್ರವಕ್ತನಾದ ಏಲಿಯನ ಮಾತುಗಳನ್ನು ಕೇಳಿ ಆತನು ಏನು ಮಾಡ್ತಾ ಇದ್ದಾನೆ ನೋಡ್ರಿ, ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಹಗಲಿರುಳು ಏನಿದೆ ಓದ್ರಿ, ಹಗಲಿರುಳು ಮೈಯ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡಿದನು. ದೀನ ಮನಸ್ಸಿನಿಂದ ಪ್ರವರ್ತಿಸಿದನು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಹಲ್ಲೆಲೂಯ. ನೋಡ್ರಿ, ನಾವು ಒಂದು ರಾಜನನ್ನು ನೋಡ್ತಾ ಇದ್ದೀವಿ. ಆತನು ಯಾಕೆ ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಆತನು ಬಟ್ಟೆಯನ್ನು ಹರಿದುಕೊಂಡನು, ಯಾಕೆ ಆತನು ದೇವರ ಸನ್ನಿಧಾನದಲ್ಲಿ ದೀನ ಮನಸ್ಸಿನಿಂದ ಆತನು ಪ್ರವರ್ತಿಸಿದನು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಹೇಳುವಂಥ ಮಾತು, ಒಂದು ಎಲಿಯನು ಹೇಳುವಂಥ ಮಾತನ್ನು ನೋಡುವುದಾದರೆ, ಏಲಿಯನು ಪ್ರವಕ್ತನಾಗಿ ದೇವರ ಸೇವಕನಾಗಿ ಬಂದು ಹೇಳುವಾಗ ಅನೇಕ ಸಂದರ್ಭದಲ್ಲಿ ಪ್ರಿಯರೇ ಆತನು ದೇವರನ್ನು ಬಿಟ್ಟು ತನ್ನ ಹೆಂಡತಿಯಾದ ಯಾರು ಆಹಾಬನ ಹೆಂಡತಿಯನ ಮಾತನ್ನು ಕೇಳಿ ಯೆಜೆಬೇಲಳು, ಕರೆಕ್ಟ್, ಹಲ್ಲೆಲೂಯ, ಆ ಯೆಜೆಬೇಲನ ಒಂದು ಮಾತು ಕೇಳಿ ಏನು ಮಾಡಿದೆ ಅಂದರೆ ಆತನು ಮಾಡಬಾರ್ದು ಅಂತ ಒಂದು ತಪ್ಪು ಮಾಡಿದ. ಅದರಲ್ಲಿ ಪಾಲು ಯಾರಿಗಿದೆ ಅಂದರೆ ಆತನಿಗೂ ಕೂಡ ಇದೆ. ಹಲ್ಲೆಲೂಯ. ಹೇಳ್ಬೇಕಂದ್ರೆ ಆಹಾಬನು ಮಾಡಿಲ್ಲ ತಪ್ಪು. ಆಹಾಬನು ಬದಲು ತನ್ನ ಹೆಂಡತಿ ಅಲ್ಲಿಂದ ಆತನಿಗೆ ತೊಂದರೆ ಆಗಿದೆ ಎಂಬುದಾಗಿ, ಯಾಕೆ ಆಹಾಬನು ಇಷ್ಟಪಟ್ಟಂಥ ಆ ಒಂದು ಪ್ರದೇಶವು ಅಥವಾ ಹೊಲವು ಅದು ಒಂದು ಆಹಾಬನಿಗೆ ಸಿಕ್ಕಿಲ್ಲ ಅಂತೇಳಿ ಆತನ ಹೆಂಡತಿ ಏನು ಮಾಡ್ತಾ ಅಂದರೆ ಆ ಹೊಲದ ಮಾಲೀಕನನ್ನು ಅಥವಾ ಹೊಲದ ಯಜಮಾನನನ್ನು ಸಾಯಿಸಲಿಕ್ಕೆ ಅಲ್ಲಿ ಕಳಿಸಿಕೊಡ್ತಾಳೆ ಪ್ರಿಯರೇ. ಹಲ್ಲೆಲೂಯ. ಆ ತಪ್ಪು ಆಹಾಬನದಿಲ್ಲ, ಅರಸನದಿಲ್ಲ. ಆದರೆ ಆಹಾಬನು ಅದಕ್ಕೆ ಅಡ್ಡಿಯಾಗಬಹುದಿತ್ತು ಅಥವಾ ಅದನ್ನು ಬೇಡ ಅಂತ ಖಂಡಿಸ್ಬೋದಿತ್ತು. ಆದರೆ ಅದನ್ನು ಏನು ಮಾಡಿಕೊಂಡಂದರೆ ಸಮರ್ಥಿಸ್ಕೊಂಡ ಪ್ರಿಯರೇ. ಹಲ್ಲೆಲೂಯ. ಹಲ್ಲೆಲೂಯ. ಅದನ್ನು ಏನು ಮಾಡ್ದಂದರೆ ಸಮರ್ಥಿಸ್ಕೊಂಡ. ಒಳ್ಳೆಯದೇ, ನಾನು ಹೆಂಡತಿ ಮಾಡೋದು ಒಳ್ಳೆಯದೇ ಅಂದುಕೊಂಡ. ಆ ಕಾರಣದಿಂದ ಆತನಿಗೂ ಕೂಡ ಪಾಲಾಯಿತು. ಹಲ್ಲೆಲೂಯ. ಹಲ್ಲೆಲೂಯ. ಇಲ್ಲಿ ನೋಡುವುದಾದರೆ ದೇವರಿಗೆ ವ್ಯತಿರೇಕವಾಗಿ ಏನೆಲ್ಲ ಕಾರ್ಯಗಳು ಮಾಡಿದ್ದಾನೆ ಆ ರಾಜನು. ಆ ಕಾರ್ಯಗಳು ಮಾಡಿ ನಂತರ ದೇವರ ಬಳಿಗೆ ಬಂದು ಆತನು ಏನು ಮಾಡ್ತಾ ಇದ್ದಾನೆ ಅಂದರೆ, ಅದಕ್ಕೆ ಇಷ್ಟಕ್ಕೆ ಮುಂಚೆ ಆ ವಾಕ್ಯದ ಅಂಶ ಹೇಳಿದ್ನಲ್ಲ, ಏನು ಹೇಳ್ರಿ, ಮೆಸೇಜ್ ಟೈಟ್ಲ್ ಏನು ಹೇಳ್ರಿ? ಹಲ್ಲೆಲೂಯ. ಯೇಸುವಿನ ಬಿಟ್ಟು ನಾವು ಬಾಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾವ ರೀತಿಯಲ್ಲಿ ಯಾವ ಒಂದು ಮೂಲೆಯಲ್ಲಿ ನಾವು ನೋಡಿದ್ರೂ ಕೂಡ ಕರ್ತನನ್ನು ಬಿಟ್ಟು ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಕರ್ತನನ್ನು ತಳ್ಳಿ ನಾವು ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕರ್ತನಾದ ದೇವರು ನಮ್ಮ ಜೀವಿತಗಳಿಗೆ ನಾವು ಆತನನ್ನು ಮರೆತು ಬಾಳುವಾಗ ನಮ್ಮಲ್ಲಿ ಕರ್ತನಲ್ಲಿ ನಾವು ಯಾವಾಗ ಬಿಡ್ತೀವೋ, ದೇವರನ್ನು ಯಾವಾಗ ಮರಿತೇವೋ ಆ ಕ್ಷಣವೇ ಸೈತಾನು ನಮ್ಮ ಬಾಳಿನಲ್ಲಿ ಬಂದುಬಿಡ್ತಾನೆ. ಸೈತಾನ್ ನಮ್ಮ ಜೀವನದಲ್ಲಿ ಬಂದುಬಿಡ್ತಾನೆ. ಸೈತಾನು ನಮ್ಮ ಒಂದು ಆ ಲೈಫಲ್ಲಿ ಎಂಟ್ರಿ ಕೊಟ್ಟ ಮೇಲೆ ನಮ್ಮ ಒಂದು ಜೀವನದ ವಿಧಾನವು ಹೆಂಗಿರ್ತದೆ ಅಂತ ಹೇಳುವುದಾದರೆ, ಇಲ್ಲಿ ನೋಡೋದಾದರೆ ಆಹಾಬನು ಏನೆಲ್ಲ ಅನ್ಯ ದೇವತೆ ವಿಗ್ರಹಗಳನ್ನು ಪೂಜಿಸಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಆ ಒಂದು ಆಹಾಬನು ಏನು ಮಾಡ್ತಾನೆ ಅಂದರೆ ಅಷ್ಟಕ್ಕೆ ಅದನ್ನು ಸುಮ್ಮನೆ ಆಗಲಿಲ್ಲ. ಆಕೆಯ ಮಾತು ಕೇಳಿ, ಯಾರು ಹೆಂಡತಿ ಮಾತು ಕೇಳಿ ಆತನು ಏನು ಮಾಡಿದಾನೆ, ಅನೇಕವಾದ ವಿಗ್ರಹಗಳನ್ನು ಆತನು ಪೂಜಿಸಲಿಕ್ಕೆ ಮುಂದೋದ. ಹಲ್ಲೆಲೂಯ. ಅದು ದೇವರಿಗೆ ಅಸಹ್ಯವಾಯಿತು. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧವಾದ ಗ್ರಂಥ ಹೇಳ್ತದೆ, ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ಏನು ಅಂತ ಹೇಳೋದಾದರೆ, ದೇವರನ್ನು ಬಿಟ್ಟು ಯಾವುದನ್ನು ಆರಾಧನೆ ಮಾಡ್ತಾರೋ, ಬೇರೆ ಯಾವುದನ್ನು ಪೂಜಿಸೋರು ಕೂಡ ದೇವರಿಗೆ
ಅದೇ ಮೊದಲನೇ ಆಜ್ಞೆ. ಅಂದರೆ ದೇವರಿಗೆ ಒಂದು ವೇಳೆ ನೀನು ಇವತ್ತು ಪ್ರಾರ್ಥನೆ ಮಾಡಿಲ್ಲ ಅಂತ ಹೇಳೋದಾದರೆ ದೇವ್ರು ನಿನ್ನ ಕ್ಷಮಿಸ್ಬೋದು. ತಂದೆ ತಾಯಿ ಮಾತು ಕೇಳಿಲ್ಲ ಅಂದರೆ ಒಂದು ವೇಳೆ ಕ್ಷಮಿಸ್ಬೋದು. ಆದರೆ ದೇವರಿಗೆ ಕೊಡಬೇಕಾಗಿರುವಂಥ ಸ್ಥಾನ, ದೇವರಿಗೆ ಕೊಡಬೇಕಾಗಿರುವಂಥ ಪ್ರಾಮುಖ್ಯತೆ ಬೇರೆಗಳಿಗೆ ಕೊಟ್ಟರೆ ದೇವರಿಗೆ ಎಷ್ಟು ಕೋಪ ಬರ್ತದೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಮ್ಮ ತಂದೆ ತಾಯಿ ಇದ್ದಾರೆ. ತಂದೆ ತಾಯಿಗಳನ್ನ, ನಮ್ಮ ತಂದೆನ ನಾವು ಒಂದು ವೇಳೆ ನಾವು ಏನಂತೀವಿ, ಅಪ್ಪ ನನಗಿದು ಸಹಾಯ ಮಾಡೋದು ಕೇಳ್ತೀವಿ. ಒಂದು ವೇಳೆ ನಮ್ಮ ತಂದೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಪಕ್ಕದ ಮನೇಲಿ ಹೋಗಿ ಅಪ್ಪ ನನಗೆ ಕೊಡು ಅಂತ ಕೇಳೋಕ್ಕಾಗುತ್ತಾ? ಒಂದು ವೇಳೆ ಕೇಳಿದ್ವಿ ಅಂತ ತಿಳ್ಕೊಳ್ರಿ, ಬುದ್ಧಿ ಗಡಿತೀನಿ, ಸಾರಿ ಬುದ್ಧಿ ಇಲ್ಲದೆ ದೇವ್ರಿಗೆ ಸ್ತೋತ್ರ, ಹಲ್ಲೆಲೂಯಾ. ಒಂದು ವೇಳೆ ನಾವು ಕೇಳಿದರೆ, ಒಂದೊಂದು ಸಂದರ್ಭದಲ್ಲಿ ಕೇಳಿದರೆ ಯಾರು ಪಕ್ಕದ ಮನೆಯವ್ರನ್ನ, ಡ್ಯಾಡಿ ಹೆಲ್ಪ್ ಮೀ ಅಂತೇಳಿ, ಒಂದು ವೇಳೆ ಅಪ್ಪ ನನಗೆ ಸಹಾಯ ಮಾಡ ಅಂತೇಳಿ, ಅವಾಗ ಏನು ಮಾಡ್ತಾನೆ ನಿಜವಾದ ಅಪ್ಪ? ಏನು ಮಾಡ್ತಾನೆ? ರಚ್ಚಿಗೆದ್ದು ಬಿಡ್ತಾನೆ ಅಷ್ಟೇ, ಹೌದಿಲ್ಲ? ಕೆಂಡ ಮೇಡ ಆಗ್ಬಿಡ್ತಾನೆ. ಒಂದು ಭಾಷೆದಾಗ ಹೇಳ್ಬೇಕಂದ್ರೆ ಮಗನನ್ನು ಅಷ್ಟು ಕೋಪದಿಂದ ಹೊಡಿತಾನೆ, ಹೌದಾ ಇಲ್ವಾ? ಎಸ್ ಆರ್ ನೋ? ಹೌದಾ ಇಲ್ಲ? ಅಂದರೆ ತಂದೆಯನ್ನು ತಂದೆ ಅಂತ ಕರೀಲಾರ್ದೆ ಏನೋ ನನಗೆ ಕೊಟ್ಟಿಲ್ಲ ಅಂತೇಳಿ, ನೀನು ನನ್ನ ತಂದೆ ಅಲ್ಲ, ನಾನು ಪಕ್ಕದ ಮೇಲೆ ನಾನು ತಂದೆ ಅಂತ ಕರಿತೀನಿ, ಅಪ್ಪ ಅಂತ ಕರಿತೀನಿ ಅಂತ ಹೇಳಿದ್ರೆ ತಂದೆ ಹುಟ್ಟಿಸಿರೋ ತಂದೆ ಸುಮ್ಮನೆ ಇರ್ತಾನೆ? ನಿಮ್ಮ ಭಾಷೆದಾಗ ಎರಡು ಹೊಡಿತಾನೆ ಕಾಪಾಳಕ್ಕೆ ಅಂತ. ಎರಡು ಹೊಡೆಯೋದಲ್ಲ, ಅವನು ಜಿಗಿದು ಬಿಡೋ ಸಿಟ್ಟು ಬರ್ತದೆ. ಯಾಕೆಂದರೆ ನನ್ನ ಮಗನು, ನಾನು ನನಗೆ ಏನು ಕೇಳಿದ್ರೆ ನನ್ನನ್ನು ಕೇಳು ಫಸ್ಟ್ ಅಂತಾನೆ ಇಲ್ವಾ? ಅದೇ ರೀತಿಯಲ್ಲಿ ನಮ್ಮ ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರು ನಮಗೆ ಏನು ಬೇಕೋ ಸಕಲವೂ ಕೂಡ ಸಿದ್ಧಪಡಿಸುವಂಥ ನಮ್ಮ ದೇವರು ನಮಗೆ ಬೇಕಾಗಿರೋದನ್ನೆಲ್ಲ ನಮಗಿಂತ ಮುಂಚಿತವಾಗಿ ತಿಳಿದುಕೊಂಡು ನಮಗೆ ಸಹಾಯ ಮಾಡುವ ದೇವರು. ನಾವು ಆತನ ಬಿಟ್ಟು ಆತನ ಸ್ಥಾನದಲ್ಲಿ ಬೇರೆ ಯಾರನ್ನು ತಂದು ಇಡುವಾಗ ಆತನಿಗೆ ಕೋಪ ಬರ್ತದೆ ಬರೋದಿಲ್ವಾ? ಹಲ್ಲೆಲೂಯಾ. ಖಂಡಿತವಾಗೂ ಪ್ರಿಯರೇ, ನಮ್ಮ ದೇವರು ಬಹು ರೋಷವುಳ್ಳ ದೇವರು. ಹಲ್ಲೆಲೂಯಾ. ಆತನ ರೋಷವು ಈಗ ಭೂಮಿಯೂ ಕೂಡ ಆತನ ರೋಷದ ಮುಂದೆ ತಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಕಾಶವು ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆತನ ಕೋಪವು ಮಹಾ ಉಗ್ರತೆಯಿಂದ ಇರ್ತದೆ ಪ್ರಿಯರೇ. ಆತನು ಕೋಪಿಸೋಕ್ಕಿಂತ ಮುಂಚೆ, ಆತನು ಕೋಪಗ್ರಸ್ತನಾಗೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಗೊತ್ತಾ? ದೇವರಿಗೆ ವಿಧೇಯರಾಗಿರಬೇಕು. ಹಲ್ಲೆಲೂಯಾ. ದೇವರಿಗೆ ವಿನಯರಾಗಿರಬೇಕು. ಆತನ ಸನ್ನಿಧಾನದಲ್ಲಿ ನೋಡ್ತಾ ಇದ್ದೀವಲ್ಲ, ಆತನು ವಿಧೇಯನಾದನೆ ಎಂಬುದಾಗಿ. ಹಲ್ಲೆಲೂಯಾ. ವಿಧೇಯನಾದಿ ಆಗಿ ಸಮರ್ಥನೆ ಏನದು ಸಮರ್ಥಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ವಿಧೇಯನಾಗಿ ಸಮರ್ಪಿಸಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ನನ್ನ ದೇವರು ಆತನು ಅಲ್ಲಿಂದ ಆತನ ಕೈ ಬಿಡಲಿಲ್ಲ. ಯಾರನ್ನ? ಆಹಾಬನ ಎಂಬುದ ರಾಜನ ಕೈ ಬಿಡಲಿಲ್ಲ ಪ್ರಿಯರೇ. ಆತನು ಮತ್ತೆ ಕ್ಷಮಿಸಿ, ನಾವು ಓದೋದಾದರೆ 28ನೇ ವಚನ ಓದೋಣ ಪ್ರಿಯರೇ. ಆದದರಿಂದ ಯೆಹೋವನು ಸ್ವಲ್ಪ ಜೋರಾಗಿ ಹೋದ್ರಿ. ಆಹಾಬನು ನನ್ನ ಮುಂದೆ ತಗ್ಗಿ ಹೋದದ್ದನ್ನು ಕಂಡಿಯಾ? ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡಿದ್ದರಿಂದ ನಾನು ಏನಂತೆ ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಮಾಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಆಹಾಬನ ಮೇಲೆ ದೇವರಿಗಿರುವಂಥ ಕೋಪ ಅವನನ್ನು ಸಾಯಿಸುವಷ್ಟಿತ್ತು. ಆದರೆ ದೇವರೇನು ಮಾಡಿದಂದ್ರೆ ಆತನನ್ನು ಕ್ಷಮಿಸಿಬಿಟ್ಟ. ಯಾವಾಗ ಗೊತ್ತಾ? ದೇವರಿಗೆ ವಿಧೇಯನಾದ ಮೇಲೆ. ಆಹಾಬನು ಯಾವಾಗ ದೇವರಿಗೆ ವಿಧೇಯನಾದನೋ, ಯಾವಾಗ ತಗ್ಗಿಸಿಕೊಂಡನೋ, ಆವಾಗ ದೇವರು ಕ್ಷಮಿಸಿದ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಒಂದು ವೇಳೆ ಇಲ್ಲಿ ಕೂತಿರುವಂಥ ನಾವೆಲ್ಲರೂ ಒಂದು ವೇಳೆ ದೇವರಿಗೆ ವ್ಯತಿರೇಕವಾದ ಕ್ರಿಯೆ ಮಾಡಿರಬಹುದು, ಒಂದು ವೇಳೆ ದೇವರಿಗೆ ವ್ಯತಿರೇಕವಾದ ರೀತಿಯಲ್ಲಿ ಜೀವಿಸಿರ್ಬೋದು. ಆದರೆ ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವುದು ಬಹು ಪ್ರಾಮುಖ್ಯ. ಹಲ್ಲೆಲೂಯಾ. ಕೈಗಳ ಮೇಲೆತ್ತೆ ಜೋರಾಗಿ ಹಲ್ಲೆಲೂಯಾ. ನಾವು ದೇವರಿಗೆ ಒಳಪಟ್ಟು ಜೀವಿಸೋದು ಬಹಳ ಪ್ರಾಮುಖ್ಯವಾದದ್ದು. ಯಾಕೆ ಅಂತ ಹೇಳೋದಾದರೆ ನಮ್ಮ ಜೀವನದ ಪ್ರಾರಂಭ ನಮ್ಮ ದೇವರಾದ ಯೇಸು ಕ್ರಿಸ್ತನೇ. ನಮ್ಮ ಜೀವನದ ಅಂತ್ಯವು ನಮ್ಮ ದೇವರಾದ ಯೇಸು ಕ್ರಿಸ್ತನೇ. ಆತನ ಬಿಟ್ಟರೆ ನಮಗೆ ಯಾವ ದಿಕ್ಕೂ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆ ಕಾರಣದಿಂದ ನಮಗೆ ಸಹಾಯಕನು ನಮ್ಮ ದೇವರಾದ ಯೇಸು ಕ್ರಿಸ್ತನೇ. ಆಮೆನ್. ಹಲ್ಲೆಲೂಯಾ.
ಅದಕ್ಕಾಗಿ ನಾವು ಆತನ ಬಿಟ್ಟು ಏನು ಮಾಡಲಾರೆ. ಎಸ್ ಸರ್, ನಂಬುತ್ತಾರೆ ಇಲ್ಲ ಈ ಮಾತು? ನಂಬುತ್ತಾರೆ ಇಲ್ವಾ? ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ರಾಜ್ಯರು ಮಾಡಲಾರರು, ಯಾಜಕರು ಮಾಡಲಾರರು, ಪ್ರಭುಗಳಿಗಿಂತ ಪ್ರಭುಗಳಂತ ಹೇಳಿಕೊಂಡವರು ಯಾರು ಕೂಡ ಆತನನ್ನು ಬಿಟ್ಟು ಬಾಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಆಹಾಬನು ಎಲ್ಲ ಸುತ್ತಾಡಿದ್ರು, ತಿರುಗಿ ಎಲ್ಲಿಗೆ ಬಂದ? ದೇವರ ಸನ್ನಿಧಿಗೆ ಬಂದ. ದೇವರು ಆತನಿಗೆ ಮಾಡಬೇಕಂತ ಇಟ್ಟಿರುವ ಕೇಡನ್ನು ಆತನು ಮಾಡದೆ ಬಿಟ್ಟನು. ಆದರೆ ಅಲ್ಲಿ ನೋಡ್ರಿ, ನೋಡುವಾಗ ಕಂಟಿನ್ಯೂ ಮಾಡಿರಿ ವಾಕ್ಯ. ಅವನ ಮಗನ ಕಾಲ, ನೋಡ್ರಿ, ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು. ಹಲ್ಲೆಲೂಯ. ಒಂದು ವೇಳೆ ದೇವರು ನಿನ್ನ ಕ್ಷಮಿಸಬಹುದು. ಏನು? ನೀನು ಪಶ್ಚಾತ್ತಾಪ ಪಟ್ಟರೆ ಯಾರು ಕ್ಷಮಿಸ್ಬೋದು? ನಿನ್ನ ಕ್ಷಮಿಸ್ಬೋದು. ಆದರೆ ನಿನ್ನ ಮಗನ ಮೇಲೆ, ಮಗನ ಕಾಲದ ಮೇಲೆ ಅಥವಾ ನಿನ್ನ ಸಂತಾನದ ಮೇಲೆ ಅದು ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕಾಗಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಕರ್ತನ ಮಕ್ಕಳಾಗಿರುವಾಗ ನಾವು ಬಹು ಜಾಗ್ರತೆಯಿಂದ ಇರಬೇಕು. ಒಂದು ವೇಳೆ ನಾವು ಎಡವಿದರೆ, ಒಂದು ವೇಳೆ ನಾವು ದೇವರಿಗೆ ವಿಧೇಯರಾಗದಂತೆ ಜೀವಿಸಿದರೆ, ದೇವರಲ್ಲಿ ನಾವು ಪಶ್ಚಾತ್ತಾಪಪಟ್ಟು ವಿಧೇಯರಾಗಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ ದೇವರ ಸನ್ನಿಧಾನದಲ್ಲಿ ವಿಧೇಯತೆಯಿಂದ ನಡೆಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆಂದರೆ ಒಂದು ವೇಳೆ ನಾನು ಮಾಡಿದ ತಪ್ಪಿಗೆ ದೇವರು ನಮ್ಮನ್ನು ಕ್ಷಮಿಸ್ಬೋದು. ನನ್ನ ಮಕ್ಕಳು, ದೇವರು ನಮ್ಮ ಸಂತಾನದ ಮೇಲೆ ಬರಮಾಡದಂತೆ ನಾವೇನು ಮಾಡಬೇಕು? ಅವರನ್ನು ಕೂಡ ಕರ್ತನ ಸನ್ನಿಧಾನದಲ್ಲಿ ನಡೆಯುವಂತೆ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಹಾಗೆ ನಾವು ನೋಡುವುದಾದರೆ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯರೇ, ಒಂದು ಏಬೇಲನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವುದಾದರೆ 12-13 ವಚನ ನೋಡ್ರಿ. ಏಬೇಲನು ಅಲ್ಲೊಂದು ಅದ್ಭುತವಾದ ಮಾತಿರ್ತದೆ ನೋಡ್ರಿ. ಒಂದು ವೇಳೆ ದೇವರಿಗೆ ಇದುವರೆಗೆ ನಾವು ವಿಧೇಯರಾಗಿಲ್ಲ, ನಮ್ಮ ಇಷ್ಟ ಬಂದಾಗ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳೋದಾದರೆ, ದೇವರು ಮತ್ತೊಂದು ಅವಕಾಶ ಕೊಡ್ತಾ ಇದ್ದಾನೆ ಪ್ರಿಯರೇ. ಏನಿದೆ ಅಲ್ಲಿ? ಈಗಲಾದರೂ, ಕರೆಕ್ಟ್? ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನಲ್ಲದೆ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯ. ಕಂಟಿನ್ಯೂ. ಆಗ ಆತನ ದಯೆಯು, ಕನಿಕರೆಯು, ದೀರ್ಘಶಾಂತಿಯು, ಮಹಾಕೃಪೆಯುಳ್ಳವನಾಗಿ ಮಾಡಬೇಕೆಂದ ಕೇಡಿಗೆ ಮನಮರುಗುವ ಆತನು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯರೇ, ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ಇದುವರೆಗೆ ನಾವು ಆತನ ಮಾತಿಗೆ ವಿಧೇಯರಾಗಿಲ್ಲ ಅಂತ ಅಂದುಕೊಳ್ಳುವುದಾದರೆ, ಬಹುಶಃ ಎಲ್ಲರೂ ನಾವು ವಿಧೇಯರೇ ಕರ್ತನ ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯ. ಆ ವಿಧೇಯತೆ ಇರೋದರಿಂದ ಇವತ್ತು ರಾಜಣ್ಣ ನಾವೆಲ್ಲರೂ ಸಭೆಯಲ್ಲಿ ಬಂದು ಕೂತಿದ್ದೇವೆ. ಇಷ್ಟವಾದ ಸೀರಿಯಲ್, ಇಷ್ಟವಾದ ಪ್ರೋಗ್ರಾಮ್ಗಳು ಎಲ್ಲ ಬಿಟ್ಟು ಅದಕ್ಕೆ ಬಂದು ಕುಂತೀವಪ್ಪ. ವಿಧೇಯತೆ ಇದೆ ನಮಗೆ, ದೇವರಂದರೆ ಭಯ ಭಕ್ತಿ ಈತೆ ಅಂತ ಅಂದ್ಕೊಳ್ತೀರಲ್ಲ ಮನಸ್ಸಲ್ಲಿ, ರೈಟ್. ಆ ಕಾರಣದಿಂದ ದೇವರ ಸನ್ನಿಧಾನದಲ್ಲಿ ನೀವೆಲ್ಲರೂ ಬಂದು ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಕಳೀತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಒಂದು ವೇಳೆ ವಿಧೇಯರ ಆಗಿಲ್ಲ ಅಂದರೆ ಇನ್ನೂ ನಾವು ಲೋಕಾನುಸಾರವಾಗಿ ತಿರುಗುತ್ತೇವೆ. ನಾವು ಸಭೆ ಅಂದರೆ ಸಮಯ, ನಾವು ಸಭೆ ಅಂದರೆ ಒಂದು ಟೈಮ್, ಒಂದು ಹಾಜರು ಹಾಕೋದು, ಸಭೆಗೆ ಹೋಗಿ ಒಂದು ಅಟೆಂಡೇಷನ್ ಆಗಿ ಬಂದುಬಿಡ್ತೀವಿ, ಆಯಿತು. ಅಥವಾ ದೇವರಂದರೆ ನಮಗೆ ಒಂದು ಅನುಕೂಲವಾದ ರೀತಿಯಲ್ಲಿ ಇರ್ತೀವಿ ನಾವು ಅಷ್ಟೇ. ಅದೊಂದು ಮಾತಿದೆ, ಏನಂತಾರೆ, ಹೋಗಿ ಹಾಜರಾಗಿ ಬಂದುಬಿಡೋದು, ಚರ್ಚಿಗೆ ಅಟೆಂಡೇಷನ್ ಆಗಿ ಬಂದುಬಿಡೋದು. ಸ್ಕೂಲ್ಗೆ ಅಷ್ಟೇ, ಸ್ಕೂಲಿಗೆ ಹೋದಿದ್ರೆ ಅಟೆಂಡೇಷನ್ ಆಗಿ. ಮೊನ್ನೆ ಒಂದು ದಿವಸ ನಾವು ಊರಿಗೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳಿಗೆ ಊರಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ ನಾವು ಕೆಲಸ ಮಾಡಿದೆ. ಮಧ್ಯಾಹ್ನ ಮೇಲೆ ಬಂದು ಸ್ಕೂಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಮಧ್ಯಾಹ್ನ ಮೇಲೆ ಅಂದರೆ ಅಷ್ಟರೊಳಗಡೆ ಅಟೆಂಡೇಷನ್ ಆಗಿರ್ತಲ್ಲ ನಿಮ್ಮದು ಅಂತ ಹೇಳಿದೆ. ನನ್ನ ಮಗಳು ಹೇಳಿದ್ರು, ಅಪ್ಪ ಮತ್ತೆ ಅಲ್ಲಿಂದ ಕೂಡ ಲಂಚ್ ಬ್ರೇಕ್ ಆದಮೇಲೆ ಕೂಡ ಅಟೆಂಡೇಷನ್ ಆಗ್ತಾರಪ್ಪ ಅಂತ ಹೇಳಿದ್ರು. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯ.
ಆದರೆ ನೋಡಿರಿ, ನಾವು ದೇವರ ಸನ್ನಿಧಾನದಲ್ಲಿ ಒಂದು ಅಟೆಂಡೇಷನ್ ಹಾಕೋ ಥರ ಬರಬಾರ್ದು. ನಮ್ಮ ಜೀವನ ದೇವರ ಸನ್ನಿಧಾನದಲ್ಲಿ ಹೆಂಗಿರ್ಬೇಕಂದ್ರೆ ಸಂಪೂರ್ಣವಾಗಿ ಆತನ ಸನ್ನಿಧಾನದಲ್ಲಿ, ಅಥವಾ ದೇವರು ನಮಗೆ ಕೊಟ್ಟಂಥ ಆ ಒಂದು ನಡತೆಯನ್ನು ದೇವರಲ್ಲಿ ಮಾತ್ರ ನಾವು ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರಲ್ಲಿ ಆತನು ಕೊಟ್ಟಂಥ ನೋಡಿರಿ, ಒಂದು FSC ಬರೆದ ಪತ್ರಿಕೆಯಲ್ಲಿ ನೋಡಿರಿ, ಒಂದು ಅದ್ಭುತವಾದ ಮಾತಾಡ್ತದೆ. FSC ಬರೆದ ಪತ್ರಿಕೆ FSC 4:29 ಅಧ್ಯಾಯ, 4ನೇ ಅಧ್ಯಾಯ 29ನೇ ವಚನ. FSCದವರಿಗೆ ಬರೆದ ಪತ್ರಿಕೆ. ನಿಮ್ಮ ಬಾಯಿಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತೆ ಕಾಲೋಚಿತವಾದ ಮಾತನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ಎಲ್ಲರಿಗೆ? ನಾವು ದೇವರ ಸನ್ನಿಧಾನದಲ್ಲಿ ನಾವು ಮಾತಾಡುವ ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ಕೂಡ ಅವು ದೇವರಿಗೆ ಮಹಿಮೆ ತರುವಂಥದ್ದಾಗಿರಬೇಕು. ಕೇಳುವಂಥವ್ರು ಇಂಪಾಗಿರುವಂಥ ರೀತಿಯಲ್ಲಿ ನಾವು ಇರಬೇಕು ಪ್ರಿಯರೇ. ಆ ಮಾತು ದೇವರಿಗೆ, ನಾವು ಮಾತಾಡುವ ಮಾತು ದೇವರಿಗೆ ಮಹಿಮೆ ತರ್ತದೋ ಇಲ್ಲವೋ ಎಂಬ ರೀತಿಯಲ್ಲಿ ಇರಬೇಕು. ಇಲ್ಲ, ನಾವು ಸಂಡೇ ಬಂದರೆ ಚರ್ಚ್ಗೆ ಹೋಗ್ತೀವಿ, ಮತ್ತು ನೆಕ್ಸ್ಟ್ ಡೇ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸ್ತೀವಿ ಅಂದರೆ, ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಬಾಯಿ ಒಳಗಿಂದ ಬರುವಂಥ ಮಾತು ಅದು ದೇವರಿಗೆ ಮೆಚ್ಚುಗೆಕರವಾಗಿರೋದಿಲ್ಲ, ಲೋಕಾನುಸಾರವಾಗಿರ್ತದೆ. ಹಲ್ಲೆಲೂಯಾ. ಲೋಕಾನುಸಾರವಾಗಿರುವಾಗ, ಲೋಕದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ದೇವರ ಒಂದು ನಡವಳಿಕೆ ಅನ್ನೋದು ಇರೋದಿಲ್ಲ ಪ್ರಿಯರೇ. ಆಗ ನಾವು ಕರ್ತನ ಸನ್ನಿಧಾನದಲ್ಲಿ ಏನು ಮಾಡಬೇಕಂದ್ರೆ ಉಪವಾಸದಿಂದ, ಏವೆಲ್ಲ ಗ್ರಂಥ ಹೇಳ್ತಾರಲ್ಲ, ಈಗಲಾದರೂ ನೀವು ಕರ್ತನ ಸನ್ನಿಧಾನ ಏನು ಮಾಡೋಕ್ಕಂತೆ, ನಿಮ್ಮ ಬಟ್ಟೆಗಳಲ್ಲದೆ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ಒಂದು ವೇಳೆ ನಾವು ದೇವರಿಗೆ ವ್ಯತಿರೇಕವಾಗಿ ಜೀವಿಸಿದರೆ, ಒಂದು ವೇಳೆ ದೇವರಿಗೆ ನಾವು ಒಳಪಡದೆ ನಾವು ಜೀವಿಸಿದರೆ ಏನಾಗ್ತದೆ ಗೊತ್ತಾ? ನಮ್ಮ ಮೇಲೆ ಉಗ್ರತೆ ಬರ್ತದೆ ಪ್ರಿಯರೇ. ಆ ಉಗ್ರತೆಯಿಂದ ತಪ್ಪಿಸ್ಕೊಳ್ಬೇಕಂತ ಹೇಳೋದಾದರೆ ನಾವು ಪ್ರತಿ ದಿವಸ ಕೂಡ ದೇವರ ಸನ್ನಿಧಾನದಲ್ಲಿ ಏನು ಮಾಡಬೇಕು? ಒಪ್ಪಿಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನು ಕೂಡ ತನ್ನ ಮಕ್ಕಳ ವಿಷಯದಲ್ಲಿ ಪ್ರತಿ ದಿವಸ ದೇವರಿಗೆ ಒಂದು ಕೃತಜ್ಞತೆ ಸ್ತುತಿ ಸಲ್ಲಿಸ್ತಾ ಇದ್ದ. ಪ್ರತಿ ದಿವಸ ಕೂಡ ನಾವು ಕೂಡ ಏನು ಮಾಡಬೇಕು? ದೇವರ ಸನ್ನಿಧಾನದಲ್ಲಿ ಪ್ರತಿ ದಿವಸ ಕೂಡ ಆತನಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ನಾವು ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಹಾಗೆ ನೋಡುವುದಾದರೆ ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿರ್ತದೆ 9 ಆತ್ಮಫಲಗಳ ನಿಮಿತ್ತವಾಗಿರ್ತದೆ. ಹಲ್ಲೆಲೂಯಾ. ಭಾಳ ಜನಕ್ಕೆ ಗೊತ್ತಿದೆ, ಬಾಯಟ್ಟಿರ್ಬೋದು ಮೋಸ್ಟ್ಲಿ. ಗಲಾತಿ 5 ಓದ್ರಿ ಒಬ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಈ 9 ವರಗಳು ನಾವು ಹೊಂದಿಕೊಳ್ಳೋರಾಗಿರಬೇಕು. ಹಲ್ಲೆಲೂಯಾ. ಅದರಲ್ಲಿ ಮೊದಲನೇದಾಗಿ ನಾವು ಪ್ರೀತಿಯಿಂದ ಬಾಳಬೇಕು. ಎಸ್ ಆರ್ ನೋ? ಹಲ್ಲೆಲೂಯಾ. ದ್ವೇಷದಿಂದಲ್ಲ, ಪ್ರೀತಿಯಿಂದ ಮಾಡಬೇಕು. ದೇವರು ಯೇಸು ಸ್ವಾಮಿ ನಮಗೆ ಅದೇ ಕಲಿಸ್ಕೊಟ್ಟಿದ್ದು. ಏನು ಕಲಿಸ್ಕೊಟ್ಟಿದ್ದಾನೆ? ಪ್ರೀತಿಸುವುದು. ಯೇಸು ಸ್ವಾಮಿ ಕಲ್ವರಿ ಶಿಲುಬೆ ಮೇಲೆ ಇದ್ದು ಕೂಡ ನಮ್ಮನ್ನು ಪ್ರೀತಿ ಮಾಡಿದನು. ಸೊ ನಾವು ಯಾವುದೇ ಬಾಧೆಯಲ್ಲಿದ್ದರೂ ಕೂಡ ಮತ್ತೊಬ್ಬರನ್ನು ಪ್ರೀತಿ ಮಾಡೋದು ಕಲಿಬೇಕು. ಅವ್ರಿಗೆ ಪ್ರೀತಿ ಮಾಡ್ತಾಯಿದ್ದೆ ಅಂದರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈ ಆತ್ಮವರಗಳು ನಾವು ಹೊಂದಿಕೊಂಡಿದ್ದೇವೆ ಅಂದರೆ ಅದರ ನಿಮಿತ್ತವಾಗಿ ನಾವು ಸಭೆಯಲ್ಲಿ ಬೆಳೀತಾ ಇದ್ದೇವೆ. ಈ ಆತ್ಮಫಲಗಳು ನಮ್ಮಲ್ಲಿ ಇದ್ದೇವೆ ಅಂದರೆ ಆ ಫಲಗಳು ನಮ್ಮನ್ನು ಭೌತಿಕವಾಗಿ ಆತ್ಮಿಕವಾಗಿ ಬೆಳೆಸ್ತವೆ. ಅಷ್ಟು ಮಾತ್ರ ಅಲ್ಲ, ಕುಟುಂಬದಲ್ಲಿ ಬೆಳಿತೇವೆ, ಹಾಗೆ ನಾವೆಲ್ಲಿ ಬೆಳಿತೇವೆ? ಸಭೆಯಲ್ಲಿ ಕೂಡ ಬೆಳೀಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯಲ್ಲಿ ನಾವು ಬೆಳೀಲಿಕ್ಕೆ ಕಾರಣ ಏನಂತ ಹೇಳೋದಾದರೆ, ಸಭೆಯಲ್ಲಿ ನಾವು ಬೆಳೀತಿರುವಾಗ ಅನೇಕ ಸಂದರ್ಭದಲ್ಲಿ ಸೈತಾನನು ನಿನ್ನನ್ನು ಹಿಂದಕ್ಕೆ ಎಳಿತಾ ಇರ್ತಾನೆ. ಸೈತಾನನು ನಿನ್ನನ್ನು ದೇವರಿಂದ ದೂರಪಡಿಸ್ತಾ ಇರ್ತಾನೆ. ಅದಕ್ಕಾಗಿ ನಾನು ಹೇಳೋದು ಒಂದು ವಾಕ್ಯದ ಅಂಶ ಏನು ಹೇಳಿದೆ ನಿಮಗೆ ಹೇಳ್ರಿ. ವಾಕ್ಯದ ಅಂಶ ಯೆಶಾಯ ಮರ್ತು ಬಿಟ್ರೆ, ಯೆಶಾಯ ನಿನ್ನ ವಿಡಿಚಿ ನೇನು ಉಂಡಲೇನಯ್ಯ. ಹಲ್ಲೆಲೂಯಾ. ಸ್ವಲ್ಪ ತೆಲುಗು ಬಂದ್ಬಿಡುತ್ತೆ, ಗಮನಿಸ್ರಿ. ಯೆಶಾಯ ನಿನ್ನನ್ನು ಬಿಟ್ಟು ನಾನು ಈ ಬಾಳಲಾರೇನು. ಯಾಕೆಂದರೆ ಯೇಸು ಸ್ವಾಮಿನ ಬಿಟ್ಟು ಬಾಳಿದರೆ ಏನು ಬರ್ತದೆ? ನಮ್ಮಲ್ಲಿ
ಏನು ಎಂಟ್ರ್ ಆಗುತ್ತೆ? ಲೋಕವು ಎಂಟ್ರಿ ಆಗುತ್ತೆ, ಸೈತಾನನ ಎಂಟ್ರಿ ಆಗ್ತಾನೆ. ನಮ್ಮಲ್ಲಿ ಸೈತಾನನ ಎಂಟ್ರಿ ಆಗುವಾಗ ಲೋಕವು ಎಂಟ್ರಿ ಲೋಕರು ನಮ್ಮಲ್ಲಿ ಬರುವಾಗ ಅವಾಗ ಏನಾಗುತ್ತೆ ಹೇಳ್ರಿ? ದೇವರಿಂದ ದೂರ ಆಗ್ತೇವೆ. ಆವಾಗ ಸಭೆಯಿಂದ ಕೂಡ ಗಮನಿಸ್ರಿ, ಎಲ್ಲ ಯವನಸ್ಥರು ಕೂಡ ಭಾಳ ಜನ ಹಲ್ಲೆಲೂಯ, ದೇವರಿಂದ ನಾವು ದೂರ ಆಗಲಿಕ್ಕೆ ಕಾರಣ ಲೋಕವು ನಮ್ಮನ್ನು ಯಾವ ರೀತಿ ದೂರ ಮಾಡುತ್ತೆ ಅಂದರೆ ಇರುವಂಥ ಸೆಲ್ ಫೋನ್ಗಳೇ ಭಾಳ ಅಷ್ಟು. ಹಲ್ಲೆಲೂಯ, ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಇರುವಂಥ ಮೊಬೈಲ್ಗಳಿಂದ ಅನೇಕ ಸಂದರ್ಭದಲ್ಲಿ ಹೊರಗಡೆ ಚರ್ಚ್ ಹೊರಗಡೆ ನಿಂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಹೊರತು ಹುಡುಗರು ಜಲ್ದಿ ಬಂದು ಭಾಳ ಚರ್ಚೆಗೆ ಕುಂದ್ರಲ್ಲ. ಹಾಂ, ಎಷ್ಟು ಅಂಕಲ್ ಅವ್ರ ಭಾಷೆ ಹೇಳ್ಬೇಕಂದ್ರೆ ಅದು ದೌರ್ಭಾಗ್ಯವಲ್ಲ. ಹಲ್ಲೆಲೂಯ, ಅಂಕಲ್ ಹೇಳ್ತಾ ಇರ್ತಾರೆ ಎಂಥ ದೌರ್ಭಾಗ್ಯಂಗ ಜೀವಿಸ್ತುಂಟಾರೆ. ಕರೆಕ್ಟೇ, ಅಷ್ಟು ನಾವು ಹೀನ ಸ್ಥಿತಿಗೆ ಇಳಿದ್ಬಿಟ್ಟಿದ್ದೇವೆ ಪ್ರಿಯರೇ. ಆದರೆ ನಾವು ಚರ್ಚೆ ಅಂದರೆ ದೇವರ ಸನ್ನಿಧಿಗೂ ಕೂಡ ನಾವು ಪ್ರಾಮುಖ್ಯತೆ ಕೊಡಬೇಕು. ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಅನ್ನೋ ಅಷ್ಟು ಮಾತ್ರ ಅಲ್ಲ, ಆದರೆ ನಮ್ಮಲ್ಲಿ ಲೋಕವು ಇದೆಯಾ ಇಲ್ಲವೇ ಅಂತ ತಿಳಿದುಕೊಳ್ಬೇಕು. ದೇವರ ಸಭೆಗೆ ಬರುವಾಗ ನಮ್ಮಲ್ಲಿ ಲೋಕವಿದೆಯಾ ಅಥವಾ ಲೋಕಾಚಾರಗಳು ನಮ್ಮಲ್ಲಿದೆಯಾ ಅಥವಾ ಲೋಕದಲ್ಲಿರುವಂಥ ಕೆಡುಕು ನಮ್ಮಲ್ಲಿ ಐತಾ ಇಲ್ಲ ಅಂತೇಳಿ ನಾವು ಪರಿಶೋಧನೆ ಮಾಡಿಕೊಂಡು ನಾವು ದೇವರ ಸನ್ನಿಧಿಗೆ ಬರಬೇಕು ಪ್ರಿಯರೇ. ವಾಕ್ಯ ಹೇಳ್ತದೆ, నువ్వు మందిరానికి వచ్చినప్పుడు నీ అడుగులు జాగ్రత్తగా చూచుకును ಈ ಪ್ರವಕ್ತನ. ಹಾಲೆಲೂಯ, ಹಾಲೆಲೂಯ. ನಮ್ಮ ಪ್ರವಕ್ತರು ಏನಾಗಿರ್ಬೇಕಂತೆ? ನಾವು ಬಹು ಜಾಗ್ರತೆಯಿಂದ ನೋಡ್ಕೊಳ್ಬೇಕಂತೆ. ಎಲ್ಲಿ ನಾವು ದೇವರಿಗೆ ಅಲ್ಲ ಸಲ್ಲದ್ದು ಮಾಡಿ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೇವೇನೋ ಅಂಥೇಳಿ ನಾವು ಪ್ರತಿ ದಿವಸ ನಾವು ಗ್ರಹಿಸಿಕೊಳ್ಬೇಕು ಪ್ರಿಯರೇ. ದೇವರ ಸನ್ನಿಧಿಗೆ ಬರುವಾಗ ನಾವು ಆ ಒಂದು ಆಲೋಚನೆ ಮಾಡಿ ದೇವರ ಸನ್ನಿಧಿಗೆ ಬರಬೇಕು. ಪ್ರಾರ್ಥನೆ ಮಾಡಿ ನಾವು ಅದನ್ನು ಬಿಟ್ಟು ದೇವರ ಸನ್ನಿಧಿಗೆ ಬರಬೇಕು. ಅದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನಾನು ಇಲ್ಲಿ ಏನು ಮಾಡಿದೆ, ಆಹಾಬನ ಏನು ಮಾಡಿದ? ಪ್ರಾರ್ಥನೆ, ಆ ಲೋಕವನ್ನೆಲ್ಲ ಬಿಟ್ಟು ದೇವರ ಸನ್ನಿಧಿಗೆ ಬಂದು ಮೊಣಕಾಲೂರಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನು ಪ್ರಾರ್ಥನೆ ಮಾಡುವಾಗ ಈಗ ನೋಡ್ರಿ, ಆತನು ಎಲ್ಲೆಲ್ಲ ಮಾಡಿದ್ದಾನೆ, ಲೋಕದಲ್ಲಿ ವಿಗ್ರಹಾರಾಧನೆ ಮಾಡಿದ್ದಾನೆ, ಮೋಸ ಮಾಡಿದ್ದಾನೆ, ರಾಜನಾಗಿದ್ದು. ಅಷ್ಟಕ್ಕೂ ಮುಂಚೆ ದೇವರು ಆತನು ಆಶೀರ್ವಾದ ಮಾಡಿ ಎಷ್ಟು ಅದ್ಭುತಗಳು ಮಾಡಿದ್ದಾನೆ ಪ್ರಿಯರೇ. ಆದರೆ ಅದನ್ನೆಲ್ಲ ಮರೆತು ದೇವರನ್ನು ಅಲ್ಲ ಅಂತೇಳಿ ಅನೇಕವಾದ ರೀತಿಯಲ್ಲಿ ವಿಗ್ರಹಗಳನ್ನು ಪೂಜಿಸಿದ. ಆಹಾಬನಿಗೆ ದೇವರು ಒಂದು ಅವಕಾಶ ಕೊಡನು ಪ್ರಿಯರೇ. ಯಾವಾಗ ಬಂದು ಮೊಣಕಾಲು ಊರಿದನೋ ಆ ನಂತರ ಆಹಾಬನ ಜೀವಿತದಲ್ಲಿ ಒಂದು ಅವಕಾಶವಾಯಿತು. ಆದರೆ ತನ್ನ ಮಕ್ಕಳ ಜೀವಿತದಲ್ಲಿ ಆಗಲಿಲ್ಲ. ಅದು ಬಹು ದುಃಖಕರ. ಹಲ್ಲೆಲೂಯ, ಕೈಗಳ ಮೇಲೆ ಎತ್ತಿ ಹಾಲೆಲೂಯ. ಅವನ ಮಕ್ಕಳ ಜೀವಿತದಲ್ಲಿ ಅದಾಗಲಿಲ್ಲ. ಅವನಿಗೆ ಮಾತ್ರ ಆ ಕ್ಷಮೆ ಸಿಕ್ತು, ಅವನ ಮಕ್ಕಳ ಜೀವಿತದಲ್ಲಿ ಸಿಗಲಿಲ್ಲ. ಈ ದಿವಸ ಇಲ್ಲಿ ಕೂತಂಥ ನಾವೆಲ್ಲರೂ ಕೂಡ, ಈ ಉಪವಾಸ ಪ್ರಾರ್ಥನೆಗೆ ಬಂದಂಥ ನಾವೆಲ್ಲರೂ ಕೂಡ ಈಗಲಾದರೂ ಯೆಹೋವನು ಬರೆದ ಗ್ರಂಥದಲ್ಲಿ ಹೇಳ್ತಿದ್ದಲ್ಲ, ಈಗಲಾದರೂ ನಾವೇನು ಮಾಡಬೇಕಂತೆ? ಮನಪೂರ್ವಕವಾಗಿ ಕರ್ತನ ಕಡೆಗೆ ನಾವು ತಿರುಗಿಕೊಂಡು ಉಪವಾಸ ಮಾಡಬೇಕಂತೆ, ಅಳಬೇಕು, ಗೋಳಾಡಬೇಕು, ಆತನ ಸನ್ನಿಧಿಯಲ್ಲಿ ನಾವು ಮೊರೆ ಇಡಬೇಕು. ನಮಗೋಸ್ಕರ, ಮಕ್ಕಳಿಗೋಸ್ಕರ, ಸಭೆಗೋಸ್ಕರ ನಾವು ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವಾಗ ದೇವರು ನಮ್ಮ ಜೀವಿತವನ್ನು ದೇವರಿಗೆ ಮಹಿಮಕರವಾಗಿ ನಡೆಸ್ತಾನೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ವಾಕ್ಯ ಅರ್ಥ ಆಯ್ತಾ? ದೇವರಿಗೆ ಸ್ತೋತ್ರ. ಆದರೆ ಪ್ರಿಯರೇ, ನಾವು ಆತನ ಸನ್ನಿಧಾನದಲ್ಲಿ ಜೀವಿಸುವಾಗ ಆತನಿಗೆ ಒಳಪಟ್ಟು ಜೀವಿಸಬೇಕು. ಆತನ ಬಿಟ್ಟು ನಾವು ಜೀವಿಸಬಾರ್ದು. ಅದಕ್ಕೆ ನಾನು ವಾಕ್ಯದ ಅಂಶ ಹೇಳಿದೆ, ಏಸಯ್ಯ ನಿನ್ನ ಬಿಟ್ಟು ನಾನು ಬಾಳಲಾರನಪ್ಪ, ನಿನ್ನನ್ನು ಬಿಟ್ಟು ನಾನು ಬಾಳಲಾರನು, ನೀನಿಲ್ಲದೆ ನಾನಿಲ್ಲ ಏಸಪ್ಪ, ನೀನೇ ನನಗೆ ಬೇಕು. ನೀನಿದ್ದರೆ ನನ್ನ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳಾಗ್ತವೆ. ಹಲ್ಲೆಲೂಯ. ಸಹೋದರ ಒಂದು ಮಾತು ಹೇಳಿದ, ಆರಾಧನೆ ಮಾಡೋದ್ನಾಗ ಆತನು ನಮಗೇನು ಕೊಟ್ಟರು ಆತನು ದೇವರೇ, ಆತನು ಕೊಡದಿದ್ದರೂ ಆತನ ದೇವರೇ, ಆತ ನಮ್ಮನ್ನು ಬದುಕಿಸಿದ್ರು ಆತ ದೇವರೇ, ಆತ ನಮ್ಮನ್ನು ಸಾಯಿಸಿದ್ರು ಕೂಡ ಆತ ದೇವರೇ. ಆ ಕಾರಣದ ದೇವರನ್ನು ಮಾತ್ರ ನಾವು ಆರಾಧನೆ ಮಾಡಬೇಕು. ದೇವರನ್ನು ಬಿಟ್ಟು ಮತ್ತಾವುದನ್ನು ನಾವು ಪೂಜಿಸಬಾರ್ದು. ದೇವರ ಸ್ಥಾನದಲ್ಲಿ ಮತ್ತಾವುದನ್ನು ಕೂಡ ನಾವು ಇಡಬಾರ್ದು. ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ನಾವು ಪ್ರೀತಿ ಮಾಡಬಾರ್ದು. ದೇವರನ್ನು ಬಿಟ್ಟು ನಾವು ಬೇರೆ ಯಾವುದಕ್ಕೂ ಸಮಯ ಹೆಚ್ಚಾಗಿ ಕೊಡಲೇಬಾರದು. ನಿಜವಾಗ್ಲೂ ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದೇನೆ ಎಂಬುದಾಗಿ ನಾನು ನಂಬುತ್ತಾ ಇದ್ದೇನೆ. ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಕರ್ತನ ದೇವರ ಸನ್ನ ನಾವು ಬೇಡಿಕೊಳ್ಳೋಣ. ಕರ್ತನೇ, ಆಹಾಬನು ಯಾವ ರೀತಿ ನಿನ್ನ ಸನ್ನದ ಮೊರೆ ಇಟ್ಟನು ಅಪ್ಪ, ಒಂದು ವೇಳೆ ಆಹಾಬನ ಮಾಡಿರೋದು ಒಂದು ತಪ್ಪಾಗಿರ್ಬೋದು, ಪಾಪವಾಗಿರ್ಬೋದು ಯೇಸುವೆ, ಆದರೆ ನಾನು ನಿನ್ನ ಸನ್ನಿಧಾನದಲ್ಲಿ ದೇವರೇ, ಅಯ್ಯ ಆ ತಪ್ಪನ್ನು ಮಾಡದಂತೆ
ನಾವು ನಿನ್ನ ಸನ್ನಿಧಾನದಲ್ಲಿ ಆ ಪಾಪವನ್ನು ಮಾಡದಂತೆ ಒಂದು ವೇಳೆ ಆಹಾಬನ್ನು ನೀನು ಕ್ಷಮಿಸಿದೆಯಾ ಸ್ವಾಮಿ? ನಾವು ನೋಡ್ತಾ ಇದ್ದೇವೆ ಆಹಾಬನ ಜೀವಿತವನ್ನು ದೇವರೇ ನೀನು ಕ್ಷಮಿಸಿ, ಆದರೆ ಅವನ ಮಕ್ಕಳ ಮೇಲೆ ಬರುವಂತೆ ಮಾಡಿದೆಯಪ್ಪ ದೇವರೇ. ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಯೇಸುವೇ ನೀನು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ದೇವರೇ, ನಮ್ಮ ಸಂತಾನದಿಗೋಸ್ಕರ ನೀನು ಕಲ್ವರಿ ಶಿಲುಬೆ ಮೇಲೆ ನಿನ್ನ ರಕ್ತವನ್ನು ಸುರಿಸಿದೆಯಾ ಸ್ವಾಮಿ, ನಮ್ಮನ್ನು ಪಾಪದಿಂದ ಬಿಡಿಸಿದೆಯಪ್ಪ, ನಿಮಗೆ ಸ್ತೋತ್ರ. ಆ ಕಾರಣದ ದೇವರೇ ನಾವು ಬೇಡಿಕೊಳ್ಳುತ್ತೇವೆ, ನಮ್ಮನ್ನು ದೇವರೇ ನಿನಗೆ ಒಳಪಟ್ಟಿರುವಂತೆ ಸಹಾಯ ಮಾಡು. ನಾವು ತಗ್ಗಿಸಲ್ಪಟ್ಟು ನಿನ್ನ ಸನ್ನಿಧಾನದಲ್ಲಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಏಸಪ್ಪ, ನನ್ನನ್ನು ಸರಿಪಡಿಸು ಸ್ವಾಮಿ. ರಾತ್ರಿ ವೇಳೆಯಲ್ಲಿ ಈ ಉಪವಾಸದ ಪ್ರಾರ್ಥನೆ ಮೂಲಕ ದೇವರೇ ನನ್ನನ್ನು ಅಭಿಷೇಕ ಮಾಡು ಸ್ವಾಮಿ, ನನ್ನನ್ನು ಆಶೀರ್ವಾದ ಮಾಡಪ್ಪ. ಈ ಒಂದು 9 ಆತ್ಮೀಯ ವರಗಳನ್ನು ಸ್ವಾಮಿ, ಆತ್ಮೀಯ ಫಲಗಳನ್ನು ದೇವರೇ ನಾನು ಹೊಂದಿಕೊಂಡನಾಗಿ ಕರ್ತನಿನ ಸನ್ನಿಧಾನದಲ್ಲಿ ದೇವರೇ ಸಭೆಯಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಸಭೆಯಲ್ಲಿ ಒಂದು ಕರ್ತನೆ ಅಪ್ಪ, ಒಂದು ಸಭೆ ಒಂದು ಸ್ತಂಭವಾಗಿ ನಾನು ಇರುವಂತೆ ಸಹಾಯ ಮಾಡು. ಸಭೆಯಲ್ಲಿ ಕರ್ತನೆ ಒಂದು ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ದೇವರೇ ಹೌದು ಸ್ವಾಮಿ ಒಂದು ಮೂಲೆಗಲ್ಲಾಗಿರುವಂತೆ ಸಹಾಯ ಮಾಡು ಸ್ವಾಮಿ. ನನ್ನನ್ನು ಕರ್ತನೆ ಆ ಎಲ್ಲ ಥರದ ಪಾಪಗಳಿಂದ ಬಿಡಿಸಿ, ಶಾಪಗಳಿಂದ ಬಿಡಿಸಿ, ನಿನ್ನ ರಕ್ತವನ್ನು ಕೊಟ್ಟು ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಕರೆದಿದೆಯಪ್ಪ. ಏಸಪ್ಪ, ನನ್ನನ್ನು ಕ್ಷಮಿಸಿ ನಿನ್ನ ಸನ್ನಿಧಾನದಲ್ಲಿ ದೀನ ಮನಸ್ಸುಳ್ಳವನಾಗಿರುವಂತೆ ಸಹಾಯ ಮಾಡು ಸ್ವಾಮಿ. ನನ್ನ ಮಕ್ಕಳನ್ನು ಕ್ಷಮಿಸಿ ನಿನ್ನ ಸನ್ನಿಧಾನದಲ್ಲಿ ಮತ್ತೊಂದು ಅವಕಾಶವನ್ನು ಮಾಡಿಕೊಡು ಸ್ವಾಮಿ. ಅಯ್ಯ, ನಮ್ಮ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ದೀನವುಳ್ಳವರಾಗಿರಬೇಕು ಸ್ವಾಮಿ. ನಿನಗೆ ಮೊರೆ ಇಡುವಂತರಾಗಿರಬೇಕು ಏಸಪ್ಪ. ನಿನ್ನ ಸನ್ನಿಧಾನದಲ್ಲಿ ಬೆಳೆಯುವಂತರಾಗಿರಬೇಕು ಸ್ವಾಮಿ. ಈ ಲೋಕವನ್ನು ಸ್ವಾಮಿ ಈಗ ಏನು ಮಾಡಿದ್ರು ಕೂಡ ದೇವರೇ, ಲೋಕದ ಸ್ವಾಮಿ ಲೋಕವು ನಮಗೆ ಕೊಡುವುದು ಕೇವಲ ಬರೀ ಶೂನ್ಯವು ಸ್ವಾಮಿ. ಲೋಕವು ಏನು ಕೊಡೋದಿಲ್ಲ ದೇವರೇ. ಲೋಕವು ಕೊಡುವುದೆಲ್ಲ ನಮ್ಮ ಜೀವಿತದಲ್ಲಿ ಪಾಪವು. ಏಸಪ್ಪ, ನೀನು ನಮಗೆ ಕೊಡುವುದು ಪವಿತ್ರವಾದ ಪರಿಶುದ್ಧ ಸ್ಥಳ, ಅದು ಪರಲೋಕವು ಸ್ವಾಮಿ. ಅದಕ್ಕಾಗಿ ನಾನು, ನನ್ನ ಮನೆಯವರು, ನಾನು ನನ್ನ ಕುಟುಂಬವು, ನಾನು ನನ್ನ ಮಕ್ಕಳು, ನಾನು ನನ್ನ ಸಭೆಯು ನಿನ್ನ ಸನ್ನಿಧಾನದಲ್ಲಿ ಬಾಳುವಂತೆ ದೀನ ಮನಸ್ಸುಳ್ಳವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ಸಪ್ಪ. ಆಹಾಬನ ಜೀವಿತವನ್ನು ದೇವರೇ ನೀನು ನೋಡಿದ್ದೀಯಾ, ಆತನು ಕ್ಷಮಿಸಿದ್ಯಪ್ಪ, ನಿಮಗೆ ಸ್ತೋತ್ರ. ಆತನು ನಿನ್ನ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡನು. ನಾವು ನಿನ್ನ ಸನ್ನಿಧಿ ಬರ್ತಾ ಇದ್ದೇವೆ ಸ್ವಾಮಿ. ನಾವು ತಗ್ಗಿಸಲ್ಪಟ್ಟವರಾಗಿ ನಿನ್ನ ಸನ್ನಿಧಾನದಲ್ಲಿದ್ದೇವಪ್ಪ. ನಮ್ಮನ್ನು ಸರಿಪಡಿಸು, ನಿನ್ನ ಸನ್ನಿಧಾನದಲ್ಲಿ ಉಪಯೋಗಿಸು ಅಪ್ಪ. ನಿನ್ನ ಸಭೆಯಲ್ಲಿ ಕರ್ತನೆ ಒಂದು ಸ್ತಂಭವಾಗಿ, ಸಭೆಯಲ್ಲಿ ಕರ್ತನೆ ಒಂದು ಕರ್ತನೆ ಮೂಲೆಗಳಾಗಿ ನಾವಿರಬೇಕು. ಸಭೆಯಲ್ಲಿ ಉಪಯೋಗಕರವಾದ ರೀತಿಯಲ್ಲಿ ನಮ್ಮನ್ನು ನಡೆಸು ದೇವರೇ. ದೇವರೇ, ಅದೇ ರೀತಿ ಪ್ರಾರ್ಥನೆ ಮಾಡ್ತಾ ಅದನ್ನೇ ಸಪ್ಪ. ಈಗೋ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಎಲ್ಲ ನಮ್ಮ ಸಭೆಯವನಸ್ಥರು ಕೂಡ ಕಲ್ಪಿಸಿಕೊಡ್ತಾ ಇದ್ದಾನೆ. ನಿನಗೆ ಒಳಪಟ್ಟು ಜೀವಿಸಬೇಕು. ನಿನ್ನನ್ನು ಹೊರತು ಮತ್ತು ಯಾವುದನ್ನು ಅವರು ಹೆಚ್ಚಾಗಿ ಪ್ರೀತಿ ಮಾಡಬಾರ್ದು ಸ್ವಾಮಿ. ನಿನ್ನನ್ನು ಬಿಟ್ಟು ಮತ್ತು ಯಾವುದನ್ನು ಕೂಡ ಅವರು ಹೆಚ್ಚಾಗಿ ಕರ್ತನೆ ಅದನ್ನು ಕರ್ತನೆ ಅಭ್ಯಾಸ ಮಾಡಬಾರ್ದು ಕರ್ತನೆ. ಅದು ಅವ್ರ ಜೀವಿತಕ್ಕೆ ಸರಿಯಲ್ಲ ಸ್ವಾಮಿ. ನೀನು ಮಾತ್ರ ನಮ್ಮ ಜೀವಿತಗಳಿಗೆ ಸರಿಯಾದ ದೇವರು. ನೀನೇ ನಮಗೆ ಸಹಾಯಕನು, ನೀನು ನಮ್ಮನ್ನು ನಡೆಸುವ ಆತನು. ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ರಾಜ. ಇದುವರೆಗೆ ಕರ್ತನೆ ನಿನ್ನ ವಾಕ್ಯದ ಮುಖಾಂತರವಾಗಿ ಮಾತಾಡಿ ನಮ್ಮ ಆತ್ಮೀಯ ಜೀವಿತಗಳು ಬಲಪಡಿಸಿದೆ ಎಂಬುದನ್ನು ನಂಬುತ್ತಾ ಇದ್ದೇವೆ ಕರ್ತನೆ. ನಾವು ಇನ್ನು ಮುಂದೆ ನಿನ್ನಲ್ಲಿ ಕರ್ತನೆ ಅಪ್ಪ ಎಲ್ಲವನ್ನು ಬಿಟ್ಟು ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಅಪ್ಪ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ ಮಾಡು. ಲೋಕದ ಆಶಯಗಳಿಗೆ ದೂರಾಗಿ ನಿನ್ನ ಸನ್ನಿಧಾನದಲ್ಲಿ ಜೀವಿಸಬೇಕು. ಬಾಯಿಯಿಂದ ಆಡುವ ಎಲ್ಲ ಮಾತುಗಳು, ಕೆಟ್ಟ ಮಾತುಗಳಿಂದ ನಾವು ದೂರ ಹೀಗೆ ದೇವರನ್ನು ಸ್ತುತಿಸುವ ಬಾಯಿಯನ್ನು ನಮಗೆ ದಯಪಾಲಿಸು ದೇವರೇ. ನಿನ್ನ ಸನ್ನಿಧಾನದಲ್ಲಿ ಸಾಕ್ಷಿಯುಳ್ಳ ಮಕ್ಕಳಾಗಿ ನಾವು ಜೀವಿಸುವಂತೆ ನೀವೇ ಸಹಾಯ ಮಾಡಿ ನಡೆಸಬೇಕಂತೇಳಿ ಎಲ್ಲ ಘನ ಮನ ಮಹಿಮೆ ನಿಮಗೆ ಸಲ್ಲಿಸಿಕೊಡ್ತಾ ಇದ್ದಾನೆ. ಈ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತೇನೆ ತಂದೆಯಾದ ದೇವರೇ, ಆಮೇನ್.